पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು ತಿಮ್ಮಣ್ಣನಿಗೆ ಮದುವೆ ಮಾಡಲು ಕನ್ಯೆ ಹುಡುಕುವ ಜವಾಬ್ದಾರಿಯನ್ನು ಭೀಮಾಚಾರ್ಯರಿಗೆ ವಹಿಸಿರುವ ವಿಚಾರವನ್ನು ತಿಳಿದುಕೊಂಡಿದ್ದೆವು. ಈಗ ನಾಣಿ ತಿಮ್ಮಣ್ಣನಿಗೆ ಮದುವೆ ವಿಚಾರವನ್ನು ತಿಳಿಸುತ್ತಾನೆ. ಈ ವಿಚಾರವನ್ನು ತಿಳಿದು ತಿಮ್ಮಣ್ಣನಿಗೆ ಆಶ್ಚರ್ಯವಾಗುತ್ತದೆ. ನೀನು ಹೇಳುತ್ತಿರುವುದು ನಿಜವೇ ನಾಣಿಯಣ್ಣ ಎಂದು ತಿಮ್ಮಣ್ಣ ನಾಣಿಯನ್ನು ಕೇಳುತ್ತಾನೆ. ಆಗ ನಾಣಿ, ಇದು ತಮಾಷೆ ಮಾಡುವ ವಿಚಾರವೇನು ತಿಮ್ಮಣ್ಣ? ಇದು ಗುರುಗಳ ಇಚ್ಛೆ, ಅವರೇ ನಿನ್ನ ಮದುವೆ ಬಗ್ಗೆ ತೀರ್ಮಾನ ತಗೊಂಡಿದ್ದು ಎಂದು ಹೇಳುತ್ತಾನೆ. ಇರಬಹುದು, ಆದರೆ ನನಗೆ ಮದುವೆ ಬೇಡ ಎಂದು ತಿಮ್ಮಣ್ಣ ಹೇಳುತ್ತಾನೆ. ಯಾಕೆಂದರೆ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ಇನ್ನೂ ವರ್ಷವೇ ಕಳೆದಿಲ್ಲ. ಅದೇ ನೋವಿನಲ್ಲಿರುವ ತಿಮ್ಮಣ್ಣನಿಗೆ ಈ ಮದುವೆಯ ವಿಚಾರ ಅವನ ಮನಸ್ಸಿಗೆ ಬರುವುದೇ ಇಲ್ಲ. ತಿಮ್ಮಣ್ಣನ ಮಾತು ಕೇಳಿ ನಾಣಿ, ತಿಮ್ಮಣ್ಣ, ಈ ಮದುವೆಯಿಂದ ನಿನಗೆ ಒಳ್ಳೆಯದೇ ಆಗುತ್ತದೆ, ಒಪ್ಪಿಕೋ ತಿಮ್ಮಣ್ಣ ಎಂದು ಹೇಳುತ್ತಾನೆ. ಆಗ ತಿಮ್ಮಣ್ಣ, ವರ್ಷವಾಗುತ್ತಾ ಬರುತ್ತಿದ್ದರೂ ತಂದೆ ತಾಯಿಯ ಸಾವಿನ ಆ ಕ್ಷಣ ಎಂದು ಬೇಸರದಲ್ಲಿ ಹೇಳುತ್ತಿರುವಾಗ ತಿಮ್ಮಣ್ಣನ ಮಾತಿಗೆ ಅಡ್ಡ ಬಂದ ನಾಣಿ, ಅದೇ ನೀನು ಮಾಡುತ್ತಿರುವ ದೊಡ್ಡ ತಪ್ಪು. ಜೀವನದಲ್ಲಿ ಒಂದು ಬದಲಾವಣೆ ಸಿಕ್ಕಿದರೆ ಅದು ದುಃಖವನ್ನೆಲ್ಲ ಮರೆಯೋದಕ್ಕೆ ದಾರಿಯಾಗುತ್ತದೆ ಎಂದು ದುಃಖದಲ್ಲಿದ್ದ ತಿಮ್ಮಣ್ಣನ ಮನ ಪರಿವರ್ತನೆ ಮಾಡಲು ನಾಣಿ ಸಮಾಧಾನದ ಮಾತುಗಳನ್ನು ಹೇಳುತ್ತಾನೆ. ಆದರೆ ತಂದೆ ತಾಯಿಗಳ ಸಾವಿನ ನೋವು ತಿಮ್ಮಣ್ಣನನ್ನು ತುಂಬಾ ಕಾಡುತ್ತಿರುತ್ತದೆ. ಅಂತಹ ತಂದೆ ತಾಯಿಗಳನ್ನ ಮರೆಸುವಂತಹ ವಿವಾಹ ನನಗೆ ಬೇಕೆ ಎಂದು ತಿಮ್ಮಣ್ಣ ನಾಣಿಯನ್ನು ಕೇಳಿ ಅಲ್ಲಿಂದ ಬೇಸರದಲ್ಲಿ ಹೊರಟು ಹೋಗುತ್ತಾನೆ. ತಿಮ್ಮಣ್ಣನ ಮಾತಿಗೆ ಏನು ಉತ್ತರಿಸಬೇಕೆಂದು ತಿಳಿಯದೆ ನಾಣಿ ಮೌನವಾಗುತ್ತಾನೆ. ಇತ್ತ ಲಂಗ ದಾವಣಿಯನ್ನು ತೊಟ್ಟು 2 ಜಡೆಯನ್ನು ಹಾಕಿಕೊಂಡು ಮುಡಿಗೆ ಮಲ್ಲಿಗೆಯನ್ನು ಮುಡಿದ ಗೋಪಿಕಾಂಬ ನದಿಯಲ್ಲಿ ಮಡಿ ನೀರನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಅಡುಗೆ ಮನೆಯಲ್ಲಿ ಗೋಪಿಕಾಂಬಳ ತಾಯಿ ದೇವರಿಗೆ ಪ್ರಸಾದವನ್ನು ಸಿದ್ಧ ಮಾಡಿ ಇಟ್ಟಿರುತ್ತಾಳೆ. ಗೋಪಿಕಾಂಬ ಆ ಪ್ರಸಾದವನ್ನು ದೇವರ ಮನೆಗೆ ತಂದು ದೇವರಿಗೆ ಪೂಜೆ ಮಾಡುತ್ತಿರುವ ತಂದೆಯವರಿಗೆ ನೀಡುತ್ತಾಳೆ. ಗೋಪಿಕಾಂಬಳ ತಂದೆ ಆನಂದ ತೀರ್ಥರು ಮಗಳು ತಂದಿಟ್ಟ ಪ್ರಸಾದವನ್ನು ದೇವರಿಗೆ ನೈವೇದ್ಯ ಮಾಡಿ ದೇವರ ಪೂಜೆಯನ್ನು ಪೂರ್ಣಗೊಳಿಸುತ್ತಾರೆ. ಪೂಜೆಯನ್ನು ಮುಗಿಸಿ ಬಂದ ಆನಂದ ತೀರ್ಥರ ಹತ್ತಿರ ಅವರ ಪತ್ನಿ ಮಗಳು ಗೋಪಿಕಾಂಬಳ ವಿವಾಹದ ವಿಚಾರದ ಬಗ್ಗೆ ಪ್ರಸ್ತಾಪಿಸುತ್ತಾರೆ. ನಮ್ಮ ಗೋಪಿಕಾಂಬಳ ಅವರಿಗೆಲ್ಲ ಮದುವೆಯಾಯಿತು, ನೀವಿನ್ನೂ ನಿಮ್ಮ ಮಗಳ ಮದುವೆ ಬಗ್ಗೆ ವಿಚಾರ ಮಾಡ್ತಾನೇ ಇಲ್ಲ ಎಂದು ಕೇಳುತ್ತಾಳೆ. ಆಗ ಆನಂದ ತೀರ್ಥರು, ನನಗೂ ಮಗಳ ಮದುವೆ ಬಗ್ಗೆ ಯೋಚನೆ ಇಲ್ಲವೇ? ಈಗ ನಮ್ಮ ಗೋಪಿಕಾಂಬಳಿಗೆ ಕಂಕಣ ಬಲ ಕೂಡಿ ಬಂದಿದೆ ಎಂದು ಹೇಳುತ್ತಾರೆ. ತನ್ನ ಮದುವೆ ವಿಚಾರದ ಮಾತನ್ನು ಕೇಳಿ ಗೋಪಿಕಾಂಬಳಿಗೆ ಸಂಕೋಚವಾಗುತ್ತದೆ. ಪತಿಯ ಮಾತನ್ನು ಕೇಳಿ ಪತ್ನಿಗೂ ಸಂತೋಷವಾಗುತ್ತದೆ. ನಮ್ಮ ಗೋಪಿಕಾಂಬಳಿಗೆ ಯಾವುದಾದರೂ ಸಂಬಂಧ ಬಂದಿದೆಯೇ ಎಂದು ಕೇಳುತ್ತಾಳೆ. ಆಗ ಆನಂದ ತೀರ್ಥರು, ಕುಂಭಕೋಣದಿಂದ ಭೀಮಾಚಾರ್ಯರು ಬಂದಿದ್ದರು, ಅವರು ಒಂದು ಒಳ್ಳೆಯ ಹುಡುಗ ಇದ್ದಾನೆ, ನಿಮ್ಮ ಗೋಪಿಕಾಂಬಳ ಜಾತಕವನ್ನು ಕೊಡಿ ಎಂದು ಕೇಳಿ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಹೇಳುತ್ತಾರೆ. ಭೀಮಾಚಾರ್ಯರು ಗೋಪಿಕಾಂಬಳ ಜಾತಕವನ್ನು ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳಿಗೆ ನೀಡುತ್ತಾರೆ. ಶ್ರೀ ಗುರುಗಳು ಜಾತಕವನ್ನು ತೆಗೆದುಕೊಂಡು ಆನಂದ ತೀರ್ಥರ ಹತ್ತಿರ ಬೇರೆ ಏನಾದರೂ ಮಾತನಾಡಿದ್ದೀರಾ ಎಂದು ಭೀಮಾಚಾರ್ಯರನ್ನು ಕೇಳುತ್ತಾರೆ. ಆಗ ಭೀಮಾಚಾರ್ಯರು, ಇಲ್ಲ ಸ್ವಾಮಿ, ಗುರುಗಳ ಅನುಗ್ರಹದಿಂದ ನಿಮ್ಮ ಕನ್ಯೆಗೆ ಒಬ್ಬ ಒಳ್ಳೆಯ ವರ ದೊರಕಿದ್ದಾನೆ, ನಿಮ್ಮ ಮಗಳ ಜಾತಕ ಕುಂಡಲಿಯನ್ನು ಕೊಡಿ ಎಂದಷ್ಟೇ ಕೇಳಿದೆ ಅವರ ಹತ್ತಿರ ಎಂದು ಭೀಮಾಚಾರ್ಯರು ಹೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು, ಒಳಿತೇ ಆಯಿತು, ಜಾತಕ ಹೊಂದದಿದ್ದರೆ ಕನ್ಯಾ ಪಿತೃಗಳಿಗೆ ಬೇಡದ ಆಸೆಗಳಿಗೆ ದಾರಿಯಾಗಬಾರದು, ತಿಮ್ಮಣ್ಣನ ಜಾತಕವನ್ನು ತರಿಸಿ, ಹಾಗೆ ಇಬ್ಬರ ಜಾತಕ ಕುಂಡಲಿಯನ್ನು
ಪರಿಶೀಲಿಸಲು ಮಠದ ಆಚಾರ್ಯರನ್ನು ಕರೆಸಿ, ಒಬ್ಬರಿಗಿಂತ ಇಬ್ಬರು ಉತ್ತಮವೆಂದು ನಾವು ಒಮ್ಮೆ ಪರಿಶೀಲಿಸುತ್ತೇವೆ ಎಂದು ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು ಭೀಮಾಚಾರ್ಯರಿಗೆ ಹೇಳುತ್ತಾರೆ. ಹಾಗೆ ಶ್ರೀ ಸುರೇಂದ್ರ ತೀರ್ಥ ಗುರುಗಳ ಕಡೆಗೆ ತಿರುಗಿ, ಗುರುಗಳು ಈ ಸಂಬಂಧಕ್ಕೆ ಒಪ್ಪಿದ್ದಾರೆ ಎಂದು ಭಾವಿಸೋಣವೇ ಎಂದು ಕೇಳುತ್ತಾರೆ. ಆಗ ಶ್ರೀ ಸುರೇಂದ್ರ ತೀರ್ಥ ಗುರುಗಳು, ಶ್ರೀಹರಿಯ ಇಚ್ಛೆ, ಕನ್ಯಾ ದರ್ಶನ, ಜಾತಕ ದರ್ಶನ ಎಲ್ಲವೂ ವಿಧಿವತ್ತಾಗಿ ಜರುಗಲಿ. ಆ ಕನ್ಯೆಯೇ ತಿಮ್ಮಣ್ಣನ ಅರ್ಧಾಂಗಿ ಎಂದು ಭಗವತ್ ಸಂಕಲ್ಪವಾಗಿದೆ. ಹಾಗೆಂದು ಆಚರಣೆಗಳನ್ನು ಬಿಡಲಾಗದೆ ನಡೆಯಲಿ, ಎಲ್ಲದಕ್ಕೂ ನಮ್ಮ ಆಶೀರ್ವಾದವಿದೆ ಎಂದು ಹೇಳುತ್ತಾರೆ. ಆಗ ಭೀಮಾಚಾರ್ಯರು ಗುರುಗಳಿಬ್ಬರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಗುರುದ್ವಯರ ಆಶೀರ್ವಾದ ಪಡೆದು ಅಲ್ಲಿಂದ ಮುಂದಿನ ಕಾರ್ಯಕ್ರಮಗಳ ಸಿದ್ಧತೆ ಮಾಡಲು ಹೊರಡುತ್ತಾರೆ. ತಂದೆ ತಾಯಿಗಳ ಸಾವಿನ ನೋವಿನ ಚಿಂತೆಯಲ್ಲಿರುವ ತಿಮ್ಮಣ್ಣನ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ತರಲು ತಿಮ್ಮಣ್ಣನ ಮದುವೆ ತಯಾರಿಯ ಕೆಲಸಗಳು ಭರದಿಂದ ಜರುಗುತ್ತಿವೆ. पूज्याय राघवेन्द्राय सत्यधर्मरताय च ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.